ತುಲಾ ರಾಶಿ ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಅವರು ಯಾವ ಅನುಷ್ಠಾನವನ್ನು ಪಾಲಿಸಬೇಕಾಗುತ್ತೆ? ನೋಡಿ, ತುಲಾ ರಾಶಿಯವರಿಗೆ ವಿಶೇಷವಾಗಿ ಬಂಪರ್ ಲಾಟ್ರಿ ಅಂತಕ್ಕಂಥ ಶುಕ್ರನೇ. ನೋಡಿ, ರಾಜಕೀಯದಲ್ಲಿ ತೊಗೊಂಡ್ರೆ ಸ್ಥಾನಮಾನಗಳು ಬರ್ತಕ್ಕಂಥದ್ದು. ಈಗ ಸಂಪುಟ ವಿಸ್ತರಣೆ ಮಾಡ್ತಾರಲ್ಲ, ಅಂಥವ್ರಿಗೆಲ್ಲರಿಗೂ ತುಲಾ ರಾಶಿಯಲ್ಲಿ ಯಾರ್ಯಾರಿದ್ದೀರಿ ಖಂಡಿತವಾಗಿ ನಿಮಗೆಲ್ಲ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು ಯೋಗ ಫಲ. ನೋಡಿ, ತುಂಬ ಚೆನ್ನಾಗಿದೆ. ತಾಯಿಯ ಅನುಗ್ರಹ ನಿಮಗಿದೆ. ಖಂಡಿತವಾಗೂ ಒಳ್ಳೆ ಕೆಲಸಗಳನ್ನು ಮಾಡಿ. ಯಾವುದೇ ಒಂದು ಖಾತೆಯನ್ನು ಕೊಟ್ಟರೂ ಕೂಡ ನನಗೆ ಇಂಥ ಖಾತೆ ಬೇಡ, ಅಂಥ ಖಾತೆ ಬೇಕಾಯಿತು, ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ದಯವಿಟ್ಟು ಬೇಡ. ನಿಮಗೆ ಪಾಲಿಗೆ ಬಂದಿದ್ದು ಪಂಚಾಮೃತ. ನೀವು ಅದರಲ್ಲೇ ಪರ್ಫಾರ್ಮೆನ್ಸ್ ತೋರಿಸ್ತಕ್ಕಂಥದ್ದು ಮಾಡಿ. ಭಗವಂತ ಮೆಚ್ಚೋ ಥರ ಕೆಲಸ ಮಾಡಬೇಕೇ ಹೊರತು ಜನ ಮೆಚ್ಚಲಿ ಅಂತಕ್ಕಂಥದ್ದು ಕೆಲಸ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬಾರ್ದು. ಭಗವಂತನಿಗೆ ಪ್ರೀತಿ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ದೇವರು ಮೆಚ್ಚೋ ಥರ ಇರ್ತಕ್ಕಂಥದ್ದು ಮಾಡಬೇಕು. ಮನುಷ್ಯರು ಮೆಚ್ಚಕ್ಕೆ ಮಾಡೋಕ್ಕೆ ಹೋದರೆ ಅದು ಅಧೋಗತಿಗಾಗ್ಬಿಡುತ್ತೆ. ಹಾಗಾಗಿ ನೀವು ಸಂಪಾದನೆ ಮಾಡಿರೋದು ಸಾಕು. ಯಾವುದೇ ಒಂದು ಖಾತೆ ಕೊಟ್ಟರು ಕೂಡ ಅದನ್ನು ನಿರ್ವಹಿಸ್ತಕ್ಕಂಥದ್ದು ಮಾಡಿ. ನನಗೆ ಈ ಖಾತೆ ಕೊಟ್ಬಿಟ್ರು ನಮ್ಗೆ ಅದಾಗಲ್ಲ, ನಮ್ಗೆ ಅದು ಮಾಡೋಕ್ಕೆ ಬರಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಅದು ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಮುಂದೆ ನೀವು ನೋಡ್ತೀರಾ. ಎಷ್ಟು ವ್ಯತಿರಿಕ್ತವಾಗಿ ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ, ಜಾತಿಗಳಲ್ಲಿ ಧರ್ಮಗಳಲ್ಲಿ ವೈಷಮ್ಯ ಬೆಳೆಸ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಒಳ್ಳೆಯವರಿಗೆ ಕಾಲನೇ ಇರಲ್ಲ. ಅಷ್ಟು ಒಂದು ಅಧೋಗತಿಗೆ ತಗೊಂಬಂದು ನಿಂತ್ಕೊಂಡ್ಬಿಡುತ್ತೆ ಕಲಿಯುಗದಲ್ಲಿ. ಅದಕ್ಕೆ ನಾವು ದುಃಖಕರವಾಗಿರತಕ್ಕಂಥ ಸಂಗತಿ ಏನಪ್ಪ ಅಂತಂದರೆ, ಒಬ್ಬ ಯಥಾ ರಾಜ ತಥಾ ಪ್ರಜಾ. ಯಾವ ರೀತಿ ರಾಜರುಗಳು ಇರ್ತಾರೆ, ಪ್ರಜೆಗಳು ಅದೇ ರೀತಿ ಇರ್ತಾರೆ. ಹಾಗಾಗಿ ರಾಜರುಗಳು ನಡೆಸ್ತಕ್ಕಂಥ ಒಂದು ದರ್ಬಾರ್ ಏನಿದೆ, ಮನುಕುಲದ ಮೇಲೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥದ್ದು. ಯಾರಿಗೂ ಸಿಗದೇ ಇರತಕ್ಕಂಥ ಭಾಗ್ಯ ನಿಮಗೆ ಸಿಕ್ಕಿದೆ. ನಿಮ್ಮ ಒಂದು ಕಾಲಾವಧಿ ಒಳಗಡೆ ರೈತಾಪಿ ಜನಗಳಿಗೆ ಕಾಪಾಡ್ತಕ್ಕಂಥದ್ದು, ಮನುಕುಲವನ್ನು ಕಾಪಾಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ನಿಮ್ಮ ವಂಶ ಉದ್ಧಾರ ಆಗುತ್ತೆ. ಇಡೀ ನಿಮ್ಮ ಜೀವಮಾನದಲ್ಲಿ ಎಲ್ಲರೂ ನೆನೆಸ್ಕೋತಾರೆ, ಇಂಥವ್ರು ಇದ್ರಪ್ಪ ಅಂತೇಳಿ. ಅಂಥ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದರೆ ನೋಡಿ, ಎಷ್ಟೋ ಮಹನೀಯರು ಆಳಿ ಹೋಗಿರ್ತಕ್ಕಂಥ ಈ ಪೃಥ್ವಿ ಮೇಲೆ ಇವತ್ತು ನೆನೆಸ್ಕೋತೀವಿ ನಾವು. ದೇವರಾಜ ಅರಸೂರು ನೆನೆಸ್ಕೋತೀವಿ, ಬಂಗಾರಪ್ಪ ಅವ್ರನ್ನ ನೆನೆಸ್ಕೋತೀವಿ, ಗುಂಡೂರಾವ್ ಅವ್ರನ್ನ ನೆನೆಸ್ಕೋತೀವಿ. ಕೆಲವೊಂದು ಅವರೇನೇ ಬೇರೆ ಕೆಲಸ ಮಾಡಿರ್ಬೋದು, ಬಟ್ ಮನುಕುಲಕ್ಕೆ ಮಾಡಿರ್ತಕ್ಕಂಥ ಒಂದು ಸಹಾಯ ಏನಿದೆ ಅದನ್ನು ನೋಡಿ. ದೇವೇಗೌಡರು ಎಷ್ಟು ಅವರ ಕಾಲಾವಧಿ ಒಳಗಡೆ ಕಾವೇರಿ ನದಿ ಪಾತ್ರದಲ್ಲಿರ್ತಕ್ಕಂಥ ಒಂದು ನದಿಗೋಸ್ಕರ ಹೋರಾಟ ಮಾಡಿದ್ರಲ್ಲ, ಜಲಕ್ಕೋಸ್ಕರ. ಅಂಥ ಮಹಾನ್ ಪುರುಷ ಇವತ್ತು ನೋಡಿ ಎಷ್ಟು ಕೊಂಡಾಡ್ತಾರೆ ದೇವೇಗೌಡರನ್ನ. ಅಂಥ ಒಂದು ಕಾರ್ಯಗಳನ್ನು ಕಾಲಾವಧಿಗಳಲ್ಲಿ ಮಾಡ್ತಕ್ಕಂಥದ್ದು ನೋಡಿ. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗ ರೈತಾಪಿ ಬಂಧುರಿಗೆ ಸಾಲಗಳನ್ನು ಮನ್ನಾ ಮಾಡಿದ್ರು. ಎಷ್ಟೋ ರೈತ ಕುಟುಂಬಗಳಿಗೆ ಒಳ್ಳೇದು ಮಾಡಿದ್ರು. ದಲಿತರ ಮನೆಗೆ ಹೋಗಿ ಅಲ್ಲಿ ತಂಗಿ ಅವ್ರ ಕಷ್ಟ ಸುಖಗಳನ್ನು ಅಲ್ಲೇ ಮಾಡಿದ್ರು. ಯಾರು ಮಾಡ್ತಾರೆ ಸ್ವಾಮಿ ಇವಾಗಿನ ಕಾಲದಲ್ಲಿ? ರಾಜಕೀಯದ ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ, ತಮ್ಮಕ್ಕೆ ಸ್ವಯರ್ಧಿತವಾಗಿ ಬಲಿಪಶು ಮಾಡ್ತಾರೆ ಬೇರೆಯವ್ರಿಗೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರದೇಶ ಇರ್ತಕ್ಕಂಥದ್ದು ಒಳ್ಳೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು ನಿಮಗೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಆ ರಾಶಿ ನಕ್ಷತ್ರದಲ್ಲಿರೋ ಸಾಮಾನ್ಯ ಮನುಷ್ಯರು ಕೂಡ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಬಡ್ತಿ ಆಗ್ತಕ್ಕಂಥದ್ದು, ಬೇರೆ ಕಡೆಗೆ ಹೋಗಿ ಚೇಂಜಸ್ ಆಗ್ತಕ್ಕಂಥದ್ದು, ಬೇರೆ ಈ ಕೆಲಸ ಬಿಟ್ಟು ಬೇರೆ ಪಕ್ಕದ್ದು ಆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ನೀವೆಲ್ಲ ಏನು ಮಾಡಬೇಕು, ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಲ್ಲ ಐಗ್ರೀಬನ ದರ್ಶನ ಮಾಡ್ತಕ್ಕಂಥದ್ದು, ಇಲ್ಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಈ ವಾರದಲ್ಲಿ ದರ್ಶನ ಮಾಡಿ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಪ್ರಧಾನ ಅರ್ಚಕರಿಗೆ ವಸ್ತ್ರದಾನ ಕೊಡ್ತಕ್ಕಂಥದ್ದು ಮಾಡಿ, ತುಳಸಿ ದಾನ ಕೊಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.